ಹಲೋ ಗಾಯ್ಸ್, ನಮಸ್ಕಾರ. ಸೊ ಇವತ್ತು ಟೈಲ್ಸ್ ಗ್ರೌಟಿಂಗ್ ಹೇಗಪ್ಪ ಮಾಡೋದು, ಎಪಾಕ್ಸಿ ಗ್ರೌಟಿಂಗ್ ಅಂತ ನಾನು ತೋರಿಸ್ಕೊಡ್ತೀನಿ. ಇದು ಬಂದುಬಿಟ್ಟು ಸ್ಪೇಸರ್ ಬಂದುಬಿಟ್ಟು 3mm ಸ್ಪೇಸ್ ಇದೆ ಇದು. ಸೊ ಒನ್ ಟೈಲ್ ಜಾಯಿಂಟಿಗೆ. ಸೊ ಇದನ್ನು ನಾವು ಇಂದಿರಾನಗರಲ್ಲಿ ಮಾಡಿದ್ವಿ, ಟಾಪ್ ಫ್ಲೋರಲ್ಲಿ ಟೆರೆಸ್ ಮೇಲೆ. ಸೊ ಇದನ್ನು ನಾವು ನೋಡಿ ಈ ಥರ ಎಲ್ಲ ಕಾಣಿಸುತ್ತೆ ನಿಮಗೆ. ಸೊ ಇದು ಮುಂಚೆ ಹಾಕಿರೋದು, ಈ ಕಡೆ ಏನು ವೈಟಾಗಿ ಕಾಣಿಸ್ತಾ ಇದೆಯಲ್ಲ, ಸೊ ಅದು ಬಂದುಬಿಟ್ಟು ಮುಂಚೆ ಹಾಕಿರೋದು. ನೋಡಿ ಈ ಲೈನಿಂದ ಬಂದುಬಿಟ್ಟು ಈ ಕಡೆ ರೈಟ್ ಸೈಡಿಗೆ ಇರೋದು ಮುಂಚೆ ಹಾಕಿರೋದು. ಆಮೇಲೆ ಈ ಲೆಫ್ಟ್ ಸೈಡಲ್ಲಿ ಇರೋದು ಇವಾಗ, ಆಮೇಲೆ ಸ್ವಲ್ಪ ದಿವಸ ಬಿಟ್ಕೊಂಡ್ಬಿಟ್ಟು ಹಾಕಿರೋದು. ಸೊ ನಮ್ಮಲ್ಲಿ ಟೈಲ್ಸ್ ವರ್ಕರ್ ಬಂದುಬಿಟ್ಟು, ಲೇಬರ್ ಬಂದುಬಿಟ್ಟು ಕ್ಲೀನ್ ಮಾಡ್ತವ್ರೆ. ಸೊ ನೋಡಿ ಇದು ರಾಪ್ ಕ್ಲೀನರ್ ಅಂತ, ರಾಪ್ ಕಂಪ್ನಿದು ಬಂದುಬಿಟ್ಟು ಸೇರಾ ಕ್ಲೀನಿಂಗ್ ಮಾಡೋದು ಲಿಕ್ವಿಡ್. ಇದು ಬಂದುಬಿಟ್ಟು 5 ಲೀಟ್ರ್ ನಾವು ತೊಗೊಂಬಂದಿರೋದು. ಸೊ ಇದರ ಪ್ರೈಸು ನೀವು ನೋಡ್ಬೋದು ಇಲ್ಲಿ. ಸೊ ಇದರಿಂದ ಏನು ಮಾಡ್ತೀವಿ, ಫಸ್ಟು ನಾವೇನು ಮಾಡ್ತೀವಿ, ಟೈಲ್ಸ್ ಮೇಲೆ ಎಲ್ಲ ಸೇರಾ ಟೈಪ್ ಇರುತ್ತಲ್ಲ, ಅಂದರೆ ಗಲೀಜ್ ಇರುತ್ತಲ್ಲ, ಸೊ ಸಿಮೆಂಟ್ದು ಅದು ಇದು. ಸೊ ಅದನ್ನೆಲ್ಲ ಏನು ಮಾಡ್ತಾರೆ, ರಬ್ ಅಂದ್ಬಿಟ್ಟು ಸೊ ಅವರನ್ನೆಲ್ಲ ಕ್ಲೀನ್ ಮಾಡ್ಕೋತಾರೆ ಫಸ್ಟು. ಅಂದರೆ ಎಪಾಕ್ಸಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಇದನ್ನು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ನೀವು. ಸೊ ಹೇಗಪ್ಪ ಅಂದರೆ ನೋಡಿ, ನಾನು ಎಲ್ಲ ತೋರಿಸ್ತೀನಿ ನಿಮಗೆ. ಸೊ ನೋಡಿ ಈ ಥರ ನೀಟಾಗಿ ಕ್ಲೀನ್ ಆಗುತ್ತೆ. ನೋಡಿ ಅವ್ರು ಉಜ್ತಾ ಇದ್ದಾರೆ, ಅವ್ರು ಸ್ಟೀಲ್ ನಾರು ತೊಗೊಂಡ್ಬಿಟ್ಟು ಉಜ್ತಾ ಇದ್ದಾರೆ. ಸೊ ಇದನ್ನು ಬಂದುಬಿಟ್ಟು ನಾವು ಇಂದಿರಾನಗರ್ 12th ಮೇನಲ್ಲಿ ಮಾಡಿರೋದು. ಸೊ ನೋಡಿ ಆ ಥರ ಗಲೀಜಾಗಿರುತ್ತೆ. ನೀವು ಇನ್ನೊಂದು ಏನಂದರೆ, ಇನ್ನೂ ಚೆನ್ನಾಗಿ ನಿಮಗೆ ಲೀಕೇಜ್ ಬರಬಾರ್ದು ಅಪ್ಪ ಅಂದರೆ ನೀವೇನು ಮಾಡಬೇಕಂದ್ರೆ, ಒಂದು ಬಾಡಿಗೆ ಪ್ರೆಷರ್ ಪಂಪ್ ಸಿಗುತ್ತೆ. ಸೊ ಅದನ್ನು ತೊಗೊಂಬಂದ್ಬಿಟ್ಟು ವಾಟರ್ ಪ್ರೆಷರ್ ಪಂಪ್ ಸಿಗುತ್ತೆ. ಸೊ ಇದು ಆ್ಯಕ್ಚುಲಿ ನಂದು ಓನ್ ಆಗಿತ್ತು, ನಾವು ಏನು ಮಾಡಿದ್ದೀವಿ ಇದರಿಂದ ನಾವು ಹೊಡೆದಿದ್ದೀವಿ. ಸೊ ಎಲ್ಲೆಲ್ಲಿ ಇರುತ್ತೆ ನೋಡಿ, ಅವ್ರು ಕ್ಲೀನ್ ಮಾಡಿದ ಮೇಲೂ ಕೂಡ ನೋಡಿ ಇಷ್ಟಿತ್ತು, ಈ ಥರ ಗಲೀಜಾಗಿರುತ್ತೆ. ಸೊ ಇದು ಎಲ್ಲ ಬಂದುಬಿಟ್ಟು ನಮಗೆ ಎಮ್ ಸ್ಯಾಂಡ್ ಇದೆ ಆ್ಯಕ್ಚುಲಿ, ಇದರಲ್ಲಿ ಇರುತ್ತಲ್ಲ ಆ ಸ್ಪೇಸರ್ಸಲ್ಲಿ ಇರುತ್ತೆ ಎಮ್ ಸ್ಯಾಂಡ್, ಅದು ಮಿಕ್ಕಿರೋದು. ಸೊ ಅದನ್ನೆಲ್ಲ ಏನು ಮಾಡಿದ್ದೀವಿ ಅಂದರೆ ನೋಡಿ, ಈ ಥರ ಪ್ರೆಷರ್ ಪಂಪಲ್ಲಿ ನಾವು ವಾಟರಿಂದ ತೊಗೊಂಡ್ಬಿಟ್ಟು, ನಿಮಗೆ ವಾಟರ್ ಏನು ಜಾಸ್ತಿ ವೇಸ್ಟ್ ಏನು ಆಗೋಲ್ಲ, ಬೇಗ ಸ್ವಲ್ಪ ಮಾಡ್ಕೊಂಡು ಹೋಗ್ಬೇಕಷ್ಟೇ ಎಕ್ಸ್ಪೀರಿಯೆನ್ಸ್ ಇದ್ದರೆ. ಸೊ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೆ ಸ್ವಲ್ಪ ವಾಟರ್ ವೇಸ್ಟ್ ಆಗುತ್ತೆ. ಬೇಗ ಮಾಡ್ಕೊಂಡು ಹೋಗ್ತಾಯಿದ್ರೆ ನೋಡಿ ಈ ಥರ ಎಲ್ಲ ಕ್ಲೀನಾಗಿ ಮಾಡಿಬಿಟ್ಟು ಇದನ್ನು 1 or 2 days ನಿಮಗೆ ಡ್ರೈ ಮಾಡೋಕ್ಕೆ ಬಿಡಬೇಕು. ಯಾಕಂದರೆ ನಾವು ಪ್ರೆಷರ್ ಪಂಪಲ್ಲಿ ನೀರು ಹೊಡೆದಿರ್ತೀವಲ್ಲ, ಸೊ ಅದೆಲ್ಲ ಡ್ರೈ ಆಗಬೇಕು ಸ್ವಲ್ಪ, ಆವಾಗ ಎಪಾಕ್ಸಿ ನಿಮಗೆ ಕರೆಕ್ಟಾಗಿ ಹಿಡ್ಕೊಳ್ಳುತ್ತೆ. ಇಲ್ಲಾಂದರೆ ಹಸಿ ಇದರಲ್ಲೇ, ಇವಾಗ ನೋಡಿ ಈ ಥರ ನೀರು ಹೊಡೆದ್ಬಿಟ್ಟು 1 hour ಬಿಟ್ಕೊಂಡು 2 hour ಬಿಟ್ಕೊಂಡ್ಬಿಟ್ಟು ಅದು ಡ್ರೈ ಆಗೋಲ್ಲ. ಸೊ ಆಗದೆ ಇದ್ದಾಗ ಏನಾಗುತ್ತೆ ಅಂದರೆ ಎಪಾಕ್ಸಿ ಏನಾಗುತ್ತೆ, ಕರೆಕ್ಟಾಗಿ ಕೂತ್ಕೊಳ್ಳಲ್ಲ, ಲೀಕೇಜ್ ಚಾನ್ಸಸ್ ಬರ್ತಾ ಇರುತ್ತೆ. ಮೋಸ್ಟ್ ಆಫ್ ಅಂದರೆ ಲೀಕೇಜ್ ಚಾನ್ಸಸ್ ಜಾಸ್ತಿ ಬರುತ್ತೆ. ಹಾಗಾಗಿ ನೀವು ಏನು ಮಾಡಬೇಕಂದ್ರೆ, ಈ ಥರ ಮಷಿನ್ ಇಟ್ಕೊಂಡ್ಬಿಟ್ಟು ವಾಟ್ರಲ್ಲಿ ನೀವು ಏನು ಮಾಡಬೇಕಂದ್ರೆ ಕ್ಲೀನಾಗಿ ಮಾಡ್ಕೋಬೇಕು. ಎಲ್ಲ ಸ್ಪೇಸರ್ಗಳು ಎಲ್ಲ ಕ್ಲೀನಾಗಿ ಓಪನ್ ಆಗಿರುತ್ತೆ. ಸೊ ಅವಾಗ 1 or 2 days ಬಿಸಿಲಿಗೆ ಬಿಟ್ಟುಬಿಟ್ಟು, ಬಿಸಿಲಿಲ್ಲ ಅಂದರೆ ಮಳೆ ಬೀಳ್ತಾ ಇದ್ದರೆ ಹಾಕಕ್ಕೆ ಹೋಗಬೇಡಿ, ಮಳೆ ಇದ್ದರೆ ಬಿಟ್ಬಿಡಿ, ಸುಮ್ಮನೆ ಯಾಕಂತ ರಿಸ್ಕ್ ಮತ್ತು ತಿರ್ಗಾ. ಸೊ ಬಿಸಿಲು ಬಿದ್ದ ಮೇಲೆ ಮತ್ತೆ ಏನಾಗುತ್ತೆ ಅಂದರೆ, ಡ್ರೈ ಆದಮೇಲೆ ಎಲ್ಲ ನಿಮ್ಗೆ ಏನಾಗುತ್ತೆ ಅಂದರೆ ಟೈಲ್ ಟು ಟೈಲ್ ಜಾಯಿಂಟಿಗೆ ಎಲ್ಲ ಡ್ರೈ ಆಗಿರುತ್ತಲ್ಲ, ಆವಾಗ ಎಪಾಕ್ಸಿ ಕರೆಕ್ಟಾಗಿ ಹಿಡ್ಕೊಳ್ಳುತ್ತೆ. ಸೊ ಈ ಥರ ಡಸ್ಟ್ ಇದ್ದರೆ ಏನಾಗುತ್ತೆ ಅಂದರೆ, ಕೆಳಗಡೆ ಎಮ್ ಸ್ಯಾಂಡ್ ಇದು, ಸೊ ಈ ಥರ ಡಸ್ಟ್ ಇದ್ದರೆ ನಿಮಗೆ ಜಾಸ್ತಿ ಎಪಾಕ್ಸಿ ಹೋಗಲ್ಲ. ನೋಡಿ ಫ್ರೆಂಡ್ಸ್, ಈ ಥರ ಹಾರ್ಡ್ನರ್ ಇರುತ್ತೆ. ಸೊ ಹಾರ್ಡ್ನರ್ ಹಾಕೋತಾ ಇದ್ದಾರೆ ನಮ್ಮ ಮೇಸ್ತ್ರಿ ಬಂದುಬಿಟ್ಟು, ಟೈಲ್ಸ್ ಮೇಸ್ತ್ರಿ. ಆಮೇಲೆ ಇದು ಬಂದುಬಿಟ್ಟು ಬೇಸು. ಸೊ ಹಾರ್ಡ್ನರ್ ಎಷ್ಟಿರುತ್ತೆ ಅದಕ್ಕಿಂತ ಜಾಸ್ತಿ ಬೇಸ್ ಇರುತ್ತೆ. ಸೊ ಎರಡನ್ನೂ ಸೇರಿಬಿಟ್ಟು ಅವರು ಮಿಕ್ಸ್ ಮಾಡ್ಕೋತಾರೆ ಚೆನ್ನಾಗಿ. ಪಟ್ಟಿ ಬ್ಲೇಡ್ ತೊಗೋತಾರೆ, 4 ಇಂಚು 8 ಇಂಚು ಯಾವುದು ಇರುತ್ತೆ ಅದರಿಂದ ಮಾಡ್ಕೋತಾ ಇರ್ತಾರೆ. ಬಟ್ ತುಂಬುವಾಗ ಮಾತ್ರ 4 ಇಂಚ್ ಪಟ್ಟಿ ಬ್ಲೇಡ್ ತೊಗೊಂಡ್ಬಿಟ್ಬಿಟ್ಟು ಎಪಾಕ್ಸಿ ಪ್ರೆಸ್ ಮಾಡಿ ಫಿಲ್ ಮಾಡ್ತಾ ಇರ್ತಾರೆ. ಸೊ ನಿಮಗೆ ನೆಕ್ಸ್ಟ್ ಪ್ರೊಸೀಜರ್ ತೋರಿಸ್ತೀನಿ ನಿಮಗೆ ಮುಂದೆ. ಸೊ ಇದು ಬಂದುಬಿಟ್ಟು ನಾವು ರಾಪ್ದು ಯೂಸ್ ಮಾಡ್ತಾಯಿದ್ದೀವಿ, ರಾಪ್ ಬ್ರ್ಯಾಂಡ್ದು. ಸೊ ಬ್ಲ್ಯಾಕ್ ಕಲರ್ ಡಬ್ಬ ಇರೋದು ಚಿಕ್ಕದು, ಅದು ಹಾರ್ಡ್ನರು. ಸೊ ವೈಟ್ ಕಲರ್ ಏನು ಡಬ್ಬ ಕಾಣ್ತಾ ಇದ್ದಲ್ಲ, ಅದು ಬಂದುಬಿಟ್ಟು ಬೇಸ್ ಅದು. ಸೊ ಇವೆರಡೂ ಸೇರಿದರೆ ಏನಾಗುತ್ತೆ ಅಂದರೆ ತುಂಬ ಸ್ಟ್ರಾಂಗಾಗಿ ಒಂದು ಡ್ಯೂರಬಿಲಿಟಿ ಕೊಡುತ್ತೆ. ಸೊ ಹಾಗಾಗಿ ಇದನ್ನು ಜಾಸ್ತಿ ಯೂಸ್ ಮಾಡ್ತಾರೆ. ಇದು ಟೆರೆಸಲ್ಲಿ ಯೂಸ್ ಆಗುತ್ತೆ ನಿಮಗೆ, ಒಂದು 3 year 4 yearವರೆಗೂ ಕೊಡುತ್ತೆ. ಬಟ್ ಡಿಪೆಂಡ್ಸ್ ಆನ್ ಸಮ್ಮರ್ ಅಂದರೆ ಲೈಕ್ ಬಿಸಿಲು ಮೇಲೆ ಇರುತ್ತೆ, ವೆದರ್ ಮೇಲೆ. ಕೂಲ್ ವೆದರ್ ಇದ್ದರೆ ನಿಮಗೆ ತುಂಬ ವರ್ಷ ಅಂದರೆ ಬಾಳಿಕೆ ಬರುತ್ತೆ. ಸೊ ಬಿಸಿಲಿದ್ದರೆ ನಿಮ್ಗೆ ಗೊತ್ತಲ್ಲ, ಯಾವುದಾದ್ರೂ ಯಾವ ವಸ್ತು ಆದ್ರೂ ಸ್ವಲ್ಪ ಇದಾಗುತ್ತೆ, ಫೇಡ್ ಆಗಿಬಿಟ್ಟು ಹೋಗ್ಬಿಡುತ್ತೆ. ಸೊ ಹಾಗಾಗಿ ಇದಕ್ಕೆ ಇವಾಗ ಅವರು ರಾಪ್ದು ಬಂದುಬಿಟ್ಟು ಎಪಾಕ್ಸಿ ಪೌಡ್ರ್ ಹಾಕೋತಾರೆ. ಇಲ್ಲಿ ನೋಡ್ಬೋದು ನೀವು, ನೋಡಿ ಒಂದು ಅಂದಾಜು ಮೇಲೆ ಹಾಕೋತಾ ಇದ್ದಾರೆ ಅವರು. ಸೊ ಇಷ್ಟೇ ಅಂತೇನಿಲ್ಲ, ಬಟ್ ನಿಮಗೆ ಮಾಪ್ ಸಿಗುತ್ತೆ, ಒಂದು ನಿಮಗೆ ಲಿಕ್ವಿಡ್ ಎಲ್ಲ ಹಾಕ್ಕೊಳ್ಳೋಕ್ಕೆ ಒಂದು ಮಾಪ್ ಸಿಗುತ್ತೆ. ಸೊ ಅದನ್ನು ನೀವು ತೊಗೋಬೋದು, ಹಾರ್ಡ್ವೇರ್ ಶಾಪಲ್ಲಿ ಸಿಗುತ್ತೆ. ಅದ್ರ ಪ್ರಕಾರ ನೀವು ಬಾಟಲ್ ಮೇಲೆ ಕೊಟ್ಟಿರ್ತಾರೆ ಯಾವ ಥರ ಯೂಸ್ ಮಾಡಬೇಕು ಹೇಗೆ ಅಂತ. ಸೊ ಅದ್ರ ಪ್ರಕಾರ ನೀವು ಯೂಸ್ ಮಾಡ್ಕೋಬೋದು. ಹಾರ್ಡ್ನರ್ ಎಷ್ಟು ಹಾಕಬೇಕು, ಬೇಸ್ ಎಷ್ಟು ಹಾಕಬೇಕು, ಪೌಡ್ರ್ ಎಷ್ಟು ಹಾಕಬೇಕಂತ ನಿಮಗೆಲ್ಲ ಅದರಲ್ಲಿ ಕೊಟ್ಟಿರ್ತಾರೆ. ಆ ಕವರ್ ಮೇಲೆ ಕೊಟ್ಟಿರ್ತಾರೆ. ಅದು ಆ್ಯಕ್ಚುಲಿ ಬಂದುಬಿಟ್ಟು 5 kg ಕವರ್ ಇದೆಯಲ್ಲ, ಸೊ ಅದ್ರ ಜೊತೆನೇ ನಿಮಗೆ ಎಲ್ಲ ಕೊಟ್ಟಿರ್ತಾರೆ.
ಸೊ ಅದರಲ್ಲಿ ನೀವು ನೋಡ್ಕೊಂಬಿಟ್ಟು ನೀವು ಇದು ಮಾಡ್ಬೋದು. ಮೇಸ್ತ್ರಿ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಗೊತ್ತಿರಲ್ಲ, ಸೊ ಅವ್ರು ಹಾಗೆ ಸುಮ್ಮನೆ ಮಿಕ್ಸ್ ಮಾಡಿ ಹಾಕ್ಬಿಡ್ತಾರೆ. ಸೊ ಹಾಗಾಗಿ ನೀವು ಒಂದ್ಸರಿ ಬಿಫೋರ್ ಅದು ಅಂದರೆ ಇದು ಮಾಡೋ ಮಟ್ಟ ನೋಡಿ ಈ ಥರ ಬರುತ್ತೆ ನಿಮಗೆ. ಸೊ ಇದು ಬಂದುಬಿಟ್ಟು ಪೇಸ್ಟ್ ರೆಡಿ ಆಗಿದೆ. ಇವಾಗ ಇನ್ನೂ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ಟು ರೆಡಿ ಮಾಡ್ಕೊಂಬಿಟ್ಟು ಅವರು ಇವಾಗ ಅಪ್ಲೈ ಮಾಡ್ತಾರೆ ಜಾಯಿಂಟ್ಸ್ಗಳಲ್ಲಿ. ನೋಡಿ ಈ ಥರ ಜಾಸ್ತಿ ತೆಳ್ಳಗೇನೂ ಇರಬಾರ್ದು, ನೀರು ಥರ ಇದ್ರೆ ಏನಾಗ್ಬಿಡುತ್ತೆ ಅಂದರೆ ತುಂಬಿರ್ತಾರೆ, ನೋಡುವಾಗ ತುಂಬಿರುತ್ತೆ. ಒಂದು 3 hour 4 hour ಆದಮೇಲೆ ಏನಾಗುತ್ತೆ ಅಂದರೆ ಜಾಯಿಂಟ್ಗಳು ಡೌನ್ ಹೋಗ್ಬಿಡುತ್ತೆ. ಮತ್ತೇನಾಗುತ್ತೆ ಗ್ಯಾಪ್ ಥರ ಕಾಣಿಸ್ತಾ ಇರುತ್ತೆ ನಿಮಗೆ, ಡೌನ್ ಹೋಗ್ಬಿಡುತ್ತೆ ಅಂದರೆ ನೀರು ನಿಂತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಗಟ್ಟಿ ಇದ್ದರೆ ಏನಾಗುತ್ತೆ ಅಂದರೆ ಗಟ್ಟಿ ಇದ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಅವರು ಪ್ರೆಸ್ ಮಾಡಿಸ್ಬೇಕು ಅವ್ರ ಕಡೆಯಿಂದ. ಗಟ್ಟಿ ಇತ್ತಂದರೆ ಏನಾಗುತ್ತೆ ಅಂದರೆ ಫುಲ್ಲು ತುಂಬ್ಕೊಂಡು ಹೋಗುತ್ತೆ. ಸೊ ಅದು ಕೆಳಗಡೆ ಇಳಿಯಲ್ಲ, ಅದೇನು ಕಂಟೆಂಟ್ ಇರುತ್ತಲ್ಲ ಆಯಿಲ್ ಕಂಟೆಂಟ್ ಎಲ್ಲ ಅದು ಹೋದ್ರೂ ಕೂಡ ಅದು ಹಂಗೆ ಇರುತ್ತೆ, ಗಟ್ಟಿಯಾಗಿರುತ್ತೆ. ಸೊ ಜಾಯಿಂಟ್ಸ್ಗಳು ಯಾವುದು ಎಲ್ಲೂ ಅಪ್ ಡೌನ್ ಯಾವುದೂ ಆಗಲ್ಲ. ಅದು ಮೇನ್ ಥಿಂಗು. ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಗಟ್ಟಿಯಾಗಿದ್ದರೆ ಏನಾಗುತ್ತೆ ನೋಡಿ, ಇವರು ಜಾಸ್ತಿ ತೆಳ್ಳಗೆ ಆಗಿತ್ತು ಅಂತ ಹೇಳಿದ್ದಕ್ಕೆ ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರು, ಇನ್ನೂ ಸ್ವಲ್ಪ ಪೌಡ್ರ್ ಹಾಕ್ಕೊಂಬಿಟ್ಟು. ಸೊ ಮುಂಚಿತವಾಗಿ ಅದು ನೋಡ್ಕೊಂಬಿಟ್ಟು ನೀವು ಇದನ್ನು ಮಾಡಿಸ್ಕೊಳ್ಳಿ. ನಿಮಗೆ ಈ ವಿಡಿಯೋನ ಹೆಲ್ಪ್ ಅನಿಸಿದರೆ ಲೈಕು, ಸಬ್ಸ್ಕ್ರೈಬು, ಶೇರ್ ಮಾಡಿ ದಯವಿಟ್ಟು. ನೋಡಿ ಈ ಥರ ಇರುತ್ತೆ. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಸೊ ಹಾಗಾಗಿ ನಾನು ನಿಮಗೆ ಎಂಡ್ ಟು ಎಂಡ್ ನಾನು ನಿಮಗೆ ತೋರಿಸ್ತೀನಿ. ಸೊ ಇದು ಸ್ವಲ್ಪ ಮಿಕ್ಸಿಂಗ್ ಪ್ರೊಸೀಜರ್ ಜಾಸ್ತಿ ಇರುತ್ತೆ, ಸೊ ಹಾಗಾಗಿ ವಿಡಿಯೋ ಲೆಂತಿ ಆಗಿರುತ್ತೆ ಮೇ ಬಿ. ಸೊ ಇದು ಮಿಕ್ಸಿಂಗ್ ಬಂದುಬಿಟ್ಟು ಜಾಸ್ತಿ ಸ್ವಲ್ಪ ಹಾರ್ಡ್ನರು ಬೇಸು ಮಿಕ್ಸ್ ಮಾಡಿ ಪೌಡ್ರ್ ಮಿಕ್ಸ್ ಮಾಡೋದ್ರಲ್ಲೇ ಜಾಸ್ತಿ ಸ್ವಲ್ಪ ಇದು ಇರುತ್ತೆ. ನೋಡಿ ಇದು ಫೈನಲ್ ಬಂದುಬಿಟ್ಟು ನೋಡಿ ಈ ಥರ ಬರುತ್ತೆ. ಸೊ ಅವ್ರೇನು ಮಾಡ್ತಾರೆ ಇವಾಗ ಇದನ್ನು ಒಂದು ಪಟ್ಟಿ ಬ್ಲೇಡಲ್ಲಿ ತೊಗೋತಾರೆ, ತೊಗೊಂಡು ಎಲ್ಲೆಲ್ಲಿ ಬೇಕೋ ಅಲ್ಲ ಅಲ್ಲಿ ಅಪ್ಲೈ ಮಾಡ್ತಾ ಇರ್ತಾರೆ. ಇವಾಗ ತೋರಿಸ್ತೀನಿ ರೀ. ಜಾಸ್ತಿ ಮಿಕ್ಸಿಂಗ್ಗೆ ಜಾಸ್ತಿ ಟೈಮ್ ತೊಗೊಳ್ತಾ ಇದೆ. ಸೊ ಹಾಗಾಗಿ ನೋಡಿ ಅವ್ರಿಗೆ ಎಷ್ಟು ಬೇಕಾಗುತ್ತಲ್ಲ ಅಷ್ಟು ಅವರು ಏನು ಮಾಡ್ತಾರೆ, ಒಂದು 8 inches ಪಟ್ಟಿ ಬ್ಲೇಡಲ್ಲಿ ತೊಗೋತಾರೆ. ಅದನ್ನು ತೊಗೊಂಡೋಗ್ಬಿಟ್ಟು ಅಲ್ಲಿ 4 inches ಪಟ್ಟಿ ಬ್ಲೇಡಿಂದ ಅವರು ತುಂಬ್ತಾ ಇರ್ತಾರೆ. ಸೊ ನೀವು ನೋಡ್ಬೋದು ಇವಾಗ ನಮ್ಮ ಮೇಸ್ತ್ರಿಗಳು ರೆಡಿ ಇದ್ದಾರೆ ಇವಾಗ ಪಿಲ್ ಮಾಡೋಕ್ಕೆ. ಸೊ ಯಾವ ಥರ ಪಿಲ್ ಮಾಡ್ತಾರಂತ ನೋಡಿ ಆ ಥರ ಹಾಕ್ಬಿಟ್ಟು ಹಚ್ಚಿಬಿಟ್ಟು ಪ್ರೆಸ್ ಮಾಡಿಸ್ಬೇಕು, ನೀವೇ ಪ್ರೆಸ್ ಮಾಡಿಸ್ಬೇಕು. ಅವ್ರು ಒಂದೇ ಸರಿ ಬಂದುಬಿಡ್ತಾರೆ. ಸೊ ಅದು ಏನಾಗುತ್ತೆ ಅಂದರೆ ಒಳಗಡೆವರೆಗೂ ಹೋಗಿರಲ್ಲ. ಸೊ ಅವಾಗೇನಾಗುತ್ತೆ, ಒಳಗಡೆ ಹೋಗಿಲ್ಲ ಅಂದರೆ ಸೊ ಟೊಳ್ಳಾಗಿರುತ್ತೆ, ಒಳಗಡೆ ಎಲ್ಲ ಒಂಥರ ಗ್ಯಾಪ್ ಇರುತ್ತೆ. ಸೊ ಹಾಗಾಗಿ 2 time ಪ್ರೆಸ್ ಮಾಡ್ಕೊಂಡು ಬರಬೇಕು. ಒಂದು ಸರಿ ಹಚ್ಕೊಂಡು ಹೋಗಬೇಕು, ತಿರ್ಗಾ ಅದ್ರ ಮೇಲೆ ಮತ್ತೆ ತಿರ್ಗಾ ಏನು ಮಾಡಬೇಕಂದ್ರೆ ಮತ್ತೆ ಪ್ರೆಸ್ ಮಾಡ್ಕೊಂಡು ಹಾಕ್ಕೊಂಬರ್ತಾ ಇರಬೇಕು. ಸೊ ಆವಾಗ ಏನಾಗುತ್ತೆ ಅಂದರೆ ಚೆನ್ನಾಗಿ ಆ ಗ್ಯಾಪ್ ಏನಿದೆಲ್ಲ ಸ್ಪೇಸರ್ ಕೊಟ್ಟಿರ್ತೀವಲ್ಲ ಆ ಸ್ಪೇಸರ್ ಫುಲ್ ಆಗಿಬಿಟ್ಟು ಅದು ಜಾಸ್ತಿ ಆಗಿಬಿಟ್ಟು ಆಚೆ ಬರಬೇಕು ಪ್ರೆಸ್ ಮಾಡ್ತಾಯಿದ್ರೆ. ನೋಡಿ ಈ ಥರ ಬಂದುಬಿಟ್ಟು ಚೆನ್ನಾಗಿ ಅಂದರೆ ಫಿಲ್ ಮಾಡೋಕ್ಕೆ ನೀವು ಸ್ವಲ್ಪ ಸಪೋರ್ಟ್ ಮಾಡಿ ಕೊಡಿ ಅವ್ರಿಗೆ, ಅಂದರೆ ಮಾತಾಡಬೇಕು ನೀವು ಈಗ ತುಂಬಿ ಅಂತ. ಸೊ ಇವತ್ತು ವಿಡಿಯೋ ಇಲ್ಲಿಗೆ ಮುಗೀತು. ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಫ್ರೆಂಡ್ಸ್.